ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಒಂದೂರಲ್ಲಿ ಒಬ್ಬ ರಾಜನಿದ್ದ. ಆತನ ಮಂತ್ರಿಯೂ ಸದಾ ರಾಜನ ಬಳಿ ಇರುತ್ತಿದ್ದ. ರಾಜನಿಗೆ ಭಗವಂತನ ಮೇಲೆ ವಿಶ್ವಾಸವಿರಲಿಲ್ಲ. ಆದರೆ ಮಂತ್ರಿಗೆ ದೇವರ ಮೇಲೆ ಅಪಾರ ನಂಬಿಕೆ ಇತ್ತು. ಏನೇ ಘಟನೆ ನಡೆಯಲಿ ಅದು ಒಳ್ಳೆಯದಕ್ಕೆ ಆಗುತ್ತದೆ ಎಂದು ಭಾವಿಸುತ್ತಿದ್ದ. ಒಮ್ಮೆ ರಾಜ ತನ್ನ ಮಂತ್ರಿಯೊಂದಿಗೆ ಬೇಟೆಯಾಡುವ ಕುರಿತು ಚರ್ಚಿಸುತ್ತಿದ್ದರು. ಮಂತ್ರಿಯು ರಾಜನೊಂದಿಗೆ ಬೇಟೆಯಾಡುವುದಕ್ಕೆ ಹೋಗಲು ತಯಾರಾಗುತ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಸೇಬುಹಣ್ಣು ಕತ್ತರಿಸುವಾಗ ರಾಜನ ಕೈ ಬೆರಳಿಗೆ ಗಾಯವಾಗುತ್ತದೆ. ರಾಜನ ಕೈ ಬೆರಳಿನಿಂದ ರಕ್ತ ಸುರಿಯುತ್ತಿರುತ್ತದೆ. ಆಗ ಮಹಾರಾಜರೇ, ನೀವು ಚಿಂತಿಸಬೇಡಿ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಎಂದು ಮಂತ್ರಿ ಹೇಳಿದ. ಮಂತ್ರಿ ಈ ಮಾತಿಗೆ ಸಿಟ್ಟಿಗೆದ್ದ ರಾಜ ಮಂತ್ರಿಯನ್ನು ಜೈಲಿಗೆ ಹಾಕಿದ. ಆಗಲೂ ಮಂತ್ರಿ ಸುಮ್ಮನಿರದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಎಂದು ಹೇಳಿದ. ರಾಜನಿಗೆ ಮತ್ತೆ ಕೋಪ ಬರುತ್ತದೆ. ನೋಡೋಣ, ಆಗುವುದೆಲ್ಲ ನಿನಗೆ ಹೇಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿ ರಾಜ ಬೇಟೆಯಾಡಲು ಕಾಡಿಗೆ ಹೋದ. ದಟ್ಟ ಕಾಡಿನಲ್ಲಿ ಬೇಟೆಯಾಡುತ್ತಾ ಹೋಗುವಾಗ ಒಂದು ಕಳ್ಳರ ಗುಂಪೊಂದು ರಾಜನಿಗೆ ಬಂಧಿಸಿತು. ಅವರು ಕಾಳಿಮಾತೆಯ ಆರಾಧಕರಾಗಿದ್ದರು. ಅವರು ನರಬಲಿ ಕೊಡಲು ಹರಕೆ ಹೊತ್ತಿದ್ದರು. ಹಾಗಾಗಿ ಕಾಡಿನಲ್ಲಿ ಮನುಷ್ಯರಿಗಾಗಿ ಹುಡುಕಾಟ ನಡೆಸಿದ್ದರು. ಅದೇ ಸಮಯದಲ್ಲಿ ಒಬ್ಬಂಟಿಗ ರಾಜ ಕಾಣಿಸುತ್ತಾನೆ. ಕೂಡಲೇ ರಾಜನನ್ನು ಬಂಧಿಸಿ ಕಾಳಿಮಾತೆಯ ಪೂಜೆ ಮಾಡುತ್ತಿದ್ದ ಮಾಂತ್ರಿಕನ ಬಳಿಗೆ ಎಳೆದೊಯ್ಯುತ್ತಾರೆ. ದೇಹದ ಯಾವುದೇ ಭಾಗ ಊನವಿರುವ ವ್ಯಕ್ತಿಯನ್ನು ದೇವರಿಗೆ ಬಲಿ ಕೊಡಬಾರದೆನ್ನುವುದು ಆ ಪೂಜೆಯಲ್ಲಿದ್ದ ನಿಯಮ. ಅದಕ್ಕಾಗಿ ಅವರು ಎಳೆದು ತಂದ ರಾಜನ ಅಂಗಾಂಗಗಳನ್ನು ಪರೀಕ್ಷಿಸುತ್ತಾರೆ. ಕಳ್ಳರು ಬಂಧಿಸುವ ಮೊದಲು ರಾಜನ ಬೆರಳಿಗೆ ಗಂಭೀರ ಗಾಯವಾಗಿತ್ತು. ಆ ಬೆರಳನ್ನು ನೋಡಿದ ನಂತರ ಈ ರಾಜ ಬಲಿ ಕೊಡಲು ಯೋಗ್ಯನಲ್ಲವೆಂದು ಬಿಟ್ಟು ಬಿಡುತ್ತಾರೆ. ಆಗ ರಾಜನಿಗೆ ತನ್ನ ಮಂತ್ರಿ ಹೇಳಿದ ಮಾತು, ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಮಾತು ನೆನಪಿಗೆ ಬರುತ್ತದೆ. ನಂತರ ರಾಜ ತನ್ನ ಅರಮನೆಗೆ ಬಂದು ನೇರವಾಗಿ ಮಂತ್ರಿಯನ್ನು ಬಂಧಿಸಿದ ಸ್ಥಳಕ್ಕೆ ಬರುತ್ತಾನೆ. ತಾನು ಯಾವ ಕಾರಣಕ್ಕಾಗಿ ಹೇಗೆ ಬದುಕಿ ಬಂದ ಅಂದು ನಡೆದ ಘಟನೆಯನ್ನು ವಿವರಿಸುತ್ತಾನೆ. ನಿನ್ನನ್ನು ಜೈಲಿಗೆ ಹಾಕಿದರೂ ನಿನಗೇಕೆ ಒಳ್ಳೆಯದಾಯಿತು ಎಂದು ಪ್ರಶ್ನಿಸಿದ. ಆಗ ಆ ಮಂತ್ರಿ ನಸುನಕ್ಕು, ಮಹಾಪ್ರಭು, ಒಂದು ವೇಳೆ ನೀವು ನನ್ನನ್ನು ಜೈಲಿಗೆ ಹಾಕದಿದ್ದರೆ ನಿಮ್ಮೊಂದಿಗೆ ನಾನೂ ಬೇಟೆಯಾಡಲು ಬರುತ್ತಿದ್ದೆ. ಕಳ್ಳರು ಅಂಗ ಊನವಿರುವ ನಿಮ್ಮನ್ನು ಬಿಟ್ಟು ನಿಮ್ಮ ಜೊತೆಯಲ್ಲಿದ್ದ ನನ್ನನ್ನು ಕಾಳಿಮಾತೆಗೆ ಬಲಿ ಕೊಡುತ್ತಿದ್ದರು. ಆದ್ದರಿಂದ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದೆ. ಆಗ ರಾಜನಿಗೆ ಅತೀವ ಆನಂದವಾಗುತ್ತದೆ. ಮಂತ್ರಿಯ ಚಾತುರತೆಗೆ ಮೆಚ್ಚಿ ಜೈಲಿನಿಂದ ಹೊರಗೆ ತೆಗೆಯುತ್ತಾನೆ. ಕೆಲವು ಸಲ ನಮ್ಮೊಂದಿಗೆ ಕೆಟ್ಟ ಘಟನೆ ನಡೆದರೂ ಅದು ಒಳ್ಳೆಯದಕ್ಕಾಗುತ್ತದೆ ಎಂದು ಭಾವಿಸಬೇಕು. ಭಗವಂತನ ಇಚ್ಛೆಯಂತೆ ಒಳ್ಳೆಯ ಕಾಲ ಕೂಡಿ ಬರುತ್ತದೆ ಎಂದು ಭಾವಿಸಿಕೊಳ್ಳಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.